ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ನುಗ್ಗೆ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀವಿ. ಅದು ಮಕ್ಕಳಿಗೆ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ. ನಾನು ಏಕೆ ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ನಿಮಗೆ ರೈಸ್ ಐಟಮೇ ಬೇಕು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಂತ ನಾನು ರೈಸ್ ಐಟಮೇ ತೋರಿಸ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕರ ಮತ್ತು ನುಗ್ಗೆ ಸೊಪ್ಪಿನಲ್ಲಿ ಎಷ್ಟು ಅದ್ಭುತವಾದ ಔಷಧ ಗುಣಗಳಿವೆ ಅಂತ ನಿಮಗೆ ಗೊತ್ತಿದೆ. ಅದರಿಂದ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನೋದಿಲ್ಲ. ಅದನ್ನು ನಾನು ಪಲಾವ್ ರೀತಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಸಾಲೆ ಮಾಡ್ಕೊಬೇಕು. ಅದಕ್ಕೆ ಸ್ಟವ್ ಹಚ್ಚೋಣ. ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲೇ ಮಸಾಲೆನ ಹುರ್ಕೊಳ್ಳೋಣ. ಮಸಾಲೆ ಹುರಿಯೋದಕ್ಕೆ ಸ್ವಲ್ಪ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. 1 ಇಂಚಷ್ಟು ಚಕ್ಕೆ, ಒಂದು ಮರಾಠಿ ಮೊಗ್ಗು, ಒಂದು 4-5 ಏಲಕ್ಕಿ ಮತ್ತು 4 ಲವಂಗ, 2 ಸ್ಪೂನಷ್ಟು ಧನಿಯಾ, ಮತ್ತು ಹಿಂದೆನೇ ಹಾಗೆ ಒಂದು 10ರಿಂದ 12 ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕನಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಒಂದು ಇಂಚು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಉಂಡೆ ಬೆಳ್ಳುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿ ಹಾಕಿದ್ದೀನಿ. ನಾನು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kg ಅಕ್ಕಿಯಲ್ಲಿ ಸುಮಾರು ಒಂದು 4ರಿಂದ 5 ಜನ ಆರಾಮಾಗಿ ಇದನ್ನು ಊಟ ಮಾಡ್ಬೋದು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ 2 ಮೀಡಿಯಮ್ ಸೈಜ್ ಟೊಮೆಟೊ 2, ಒಂದು ಹಿಡಿಯಷ್ಟು ತೆಂಗಿನಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಇದಕ್ಕೆ ರೈಸಿಗೆ ಬೇಕಂದರೆ ಆಮೇಲೆ ನೋಡಿ ಹಾಕೋಣ. ಟೊಮೆಟೊನು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಸ್ವಲ್ಪ ಫ್ರೈ ಆಗಲಿ. ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಈ ನುಗ್ಗೆ ಸೊಪ್ಪು ಹಾಕ್ಕೊಬೇಕು. 2 ಹಿಡಿ ಅಷ್ಟು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಒಂದು 2 ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಆ ಕಹಿ ಅಂಶ ಎಲ್ಲ ಹೋಗುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ರುಬ್ಕೊಂಡ್ಬಂದಿದ್ದಾಯಿತು. ಈಗ ಮತ್ತೆ ಅದೇ ಕುಕ್ಕರಲ್ಲೇ ಒಲೆ ಹಚ್ತಾಯಿದ್ದೀನಿ. ಅದೇ ಕುಕ್ಕರನ್ನ ಇಟ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಮಸಾಲೆಯಲ್ಲೇ ರುಬ್ಕೊಂಡಿದ್ವಿ. ಹಾಗಾಗಿ ಈಗ ಅದೆಲ್ಲ ಏನು ಬೇಡ. 2 ಬಿರಿಯಾನಿ ಎಲೆ, ಒಂದು ದೊಡ್ಡ ಕಪ್ಪು ಏಲಕ್ಕಿ, ಶಾಜೀರ ಒಂದು 1/4 ಸ್ಪೂನಷ್ಟು ಜೀರಿಗೆ. ನಾವು ಹುರ್ಕೊಂಡಿರೋ ಮಸಾಲ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಅದನ್ನು ನಾವೀಗ ಫ್ರೈ ಮಾಡ್ಕೊಬೇಕು. ಮತ್ತು ಜಾಸ್ತಿ ಏನಿಲ್ಲ, ಒಂದೇ 1 ನಿಮಿಷ ಎಣ್ಣೆಯಲ್ಲಿ ಬಾಟ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸ್ಟೇಜಲ್ಲಿ ಪಕ್ಕದ ಸ್ಟೌವಲ್ಲಿ ಒಂದು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಆ ನೀರನ್ನು ಹಾಕ್ತೀನಿ ಈಗ. ರೈಸಿಗೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಆಗಲೇ ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಈಗ ರೈಸಿಗೆ ಸೇರಿಸಿ ಹಾಕೋಣ. ನೋಡಿ ಹಾಕ್ಕೊಳ್ಳಿ. ನೀರು ಕುದೀಲಿ. ನೀರು ಕುದ ನಂತರ ಅಕ್ಕಿ ಹಾಕೋಣ. ನೀರು ಕುದೀತಾ ಇದೆ. ಈ ಸಮಯದಲ್ಲಿ ಅಕ್ಕಿ ಹಾಕೋಣ.
ನನಗೆ ನುಗ್ಗೆ ಸೊಪ್ಪಲ್ಲಿ ಹೂವು ಸಿಕ್ತು. ಆ ಹೂವನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಹೂವು ಅದು ಒಳ್ಳೆಯದು. ಅಕ್ಕಿ ಹಾಕಾಯಿತು. ಈ ಸಮಯದಲ್ಲಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಕಡಿಮೆ ಕುಕ್ಕರ್ ಮುಚ್ಚೋಣ. 2 ವಿಸಿಲ್ ಬಂದ ನಂತರ ಆಫ್ ಮಾಡಿಬಿಟ್ಟು ಯಾವ ರೀತಿ ಇದೆ ಪಲಾವ್ ಅಂತ ನೋಡೋಣ. ಪ್ರೆಷರ್ ಹೋಗಿದೆ, ಚೆಕ್ ಮಾಡೋಣ. ನೋಡೋಣ ಈಗ. ನುಗ್ಗೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ನೋಡಿ. ಅನ್ನ ಯಾವ ರೀತಿ ಉದುರಾಗಿ ಬಂದಿದೆ. ಇದನ್ನು ನೀವು ಮಕ್ಕಳಿಗೋಸ್ಕರ ಮಾಡಿ ನೋಡಿ. ಇದನ್ನು ಟೇಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಧನ್ಯವಾದಗಳು.